ದಕ್ಷಿಣ ಕನ್ನಡದ ಕಸಬಾ ಗ್ರಾಮದಲ್ಲಿ ಕಾಂಪೌಂಡ್ ಕುಸಿತವಾಗಿದೆ. ಕಾಂಪೌಂಡ್ ಕುಸಿತ ಆಗಿರೋದ್ರಿಂದಾಗಿ 2 ಮನೆಗಳಿಗೆ ಹಾನಿಯಾಗಿದೆ. ಅಶೋಕ್ ಪೂಜಾರಿ, ಗಣೇಶ್ ಪೂಜಾರಿ ಎಂಬವರ ಮನೆ ಕುಸಿತ ಆಗಿದೆ. 2 ಮನೆಗಳಿಗೆ ಭಾರಿ ಹಾನಿಯಾಗಿದೆ. ಇನ್ನು ಕಾಂಪೌಂಡ್ ಕುಸಿದಿರೋದ್ರಿಂದಾಗಿ 2 ಮನೆಗಳಿಗೆ ಹಾನಿಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಶೋಕ್ ಪೂಜಾರಿ, ಗಣೇಶ್ ಪೂಜಾರಿ ಎಂಬವರ ಮನೆಗೆ ಹಾನಿಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಮನೆ ಮಂದಿಯನ್ನ ಸಂಬಂಧಿಕರ ಮನೆಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಇನ್ನು ಕಾಂಪೌಂಡ್ ಕುಸಿದು ಬೀಳ್ತಾ ಇರುವಂತಹ ದೃಶ್ಯ ಮೊಬೈಲ್ನಲ್ಲೂ ಕೂಡ ಸೆರೆಯಾಗಿದೆ. ಇನ್ನು ಕಾಂಪೌಂಡ್ ಕುಸಿತ ಆಗ್ತಾ ಇದ್ದಂತೆ 2 ಮನೆಗಳಿಗೆ ಹಾನಿ ಕೂಡ ಉಂಟಾಗಿರುವಂಥದ್ದು. ಮನೆಗಳಿಗೆ ಹಾನಿಯಾಗಿರೋದ್ರಿಂದಾಗಿ 2 ಮನೆಯವರನ್ನ ಸಂಬಂಧಿಕರ ಮನೆಗೆ ಸ್ಥಳಾಂತರ ಕೂಡ ಮಾಡಲಾಗಿದೆ. ಈ ಕಾಂಪೌಂಡ್ ಕುಸಿತ ಇರುವಂತಹ ದೃಶ್ಯ ಮೊಬೈಲ್ನಲ್ಲೂ ಕೂಡ ಸೆರೆಯಾಗಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ರೀತಿಯಾದಂತಹ ಅಪಘಾತಗಳು ಆಗಿಲ್ಲ. ಆದರೆ 2 ಮನೆಗಳಿಗೆ ಹಾನಿಯಾಗಿರೋದ್ರಿಂದಾಗಿ ಆ 2 ಕುಟುಂಬಸ್ಥರನ್ನ ಸಂಬಂಧಿಕರ ಮನೆಗೆ ಸ್ಥಳಾಂತರ ಕೂಡ ಮಾಡಲಾಗಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಕಾಂಪೌಂಡ್ ಕುಸಿತ ಆಗ್ತಾ ಇರುವಂತಹ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಅಲ್ಲೇ ಸ್ಥಳದಲ್ಲೇ ಇದ್ದಂತಹ ಕೆಲವು ಕುಟುಂಬಸ್ಥರು ಕಾಂಪೌಂಡ್ ಕುಸಿತ ಇರುವಂತಹ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಇನ್ನು ಕಾಂಪೌಂಡ್ ಬಹಳಷ್ಟು ಜರ್ಜರಿತವಾಗಿತ್ತು. ಅದೇ ರೀತಿಯಾಗಿ ಕುಸಿಯುವ ಹಂತದಲ್ಲಿ ಇದ್ದಿದ್ದರಿಂದಾಗಿ ಅಕ್ಕಪಕ್ಕದಲ್ಲಿ ಇದ್ದಂತಹ ಮನೆಯ ಕುಟುಂಬಸ್ಥರು ಕೂಡ ಮನೆಯಿಂದ ಆಚೆ ಬಂದಿದ್ರು. ಇದೇ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಒಂದು ಅಪಘಾತಗಳು ಸಂಭವಿಸಿಲ್ಲ. ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಪ್ರಾಣಹಾನಿಯಾಗಿಲ್ಲ. ಇನ್ನು 2 ಮನೆಗಳಿಗೆ ಹಾನಿಯಾಗಿರೋದ್ರಿಂದಾಗಿ ಆ ಮನೆಗಳ ಕುಟುಂಬಸ್ಥರನ್ನ ತಮ್ಮ ಸಂಬಂಧಿಕರ ಮನೆಗೆ ಸ್ಥಳಾಂತರ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬರಂಗ